ನಮಸ್ಕಾರ, ನಾನು ಶಿವಕುಮಾರ್. ಸೊ ಕ್ವೆಶನ್ ನೋಡಿ, ಆ, ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಇಕ್ವೇಷನ್, ಚಾಪ್ಟರ್ ನಂಬರ್ 4. ಇದು ಲೆಸನ್ ಬೇಸ್ ಅಸೆಸ್ಮೆಂಟ್ ಅಂದರೆ LB ಅಂತ ಕರಿತೀವಿ. ಅದರಲ್ಲಿ ಇದುವರೆಗೂ ಪ್ರೀವಿಯಸ್ಲಿ 35 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದು 36th ಕ್ವೆಶನ್. ಓಕೆ, ಕ್ವೆಶನ್ ನೋಡಿ, 4x² - 4x + 1 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಪ್ರೀವಿಯಸ್ ಕ್ವೆಶನ್ ಥರನೇ ಇದೆ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 4x² - 4x + 1 = 0 ಅಂಡ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್. ಸೊ ನೇಚರ್ ಆಫ್ ದ ರೂಟ್ಸ್ ನಮಗೆ ಡೆಲ್ಟಾ ಡಿಫೈನ್ ಮಾಡುತ್ತೆ. ಡೆಲ್ಟಾ = b² - 4ac. ಸೊ ಈ ಕ್ವೆಶನ್ ಪ್ರಕಾರ a ವ್ಯಾಲ್ಯೂ 4 ಇದೆ, b ವ್ಯಾಲ್ಯೂ -4, ಓಕೆ, c ವ್ಯಾಲ್ಯೂ 1. ಸೊ ಡೆಲ್ಟಾ ಇನ್ ಕೇಸ್ ಇದು ಗ್ರೇಟರ್ ದೆನ್, ಇದು ನಾನು ಯಾಕೆ ಯೂಶ್ವಲಿ ಎಲ್ಲ ಕ್ವಶನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ, ಇದು ರಿಪೀಟೆಡ್ಲಿ ಮಾಡಿದಾಗ ನೆನಪು ಉಳಿಯುತ್ತೆ. ಗ್ರೇಟರ್ ದೆನ್ 0 ಇದ್ದಾಗ ರಿಯಲ್ ಆ್ಯಂಡ್ ಟೂ ಡಿಸ್ಟಿಂಕ್ಟ್ ರೂಟ್ಸ್. ಕ್ಲಿಯರ್? ಎರಡು ಭಿನ್ನವಾದ ಮೂಲಗಳು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಡೆಲ್ಟಾ = b² - 4ac = 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಎರಡೂ ರೂಟ್ಸ್ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಡೆಲ್ಟಾ = b² - 4ac, ಓಕೆ, ಲೆಸ್ ದೆನ್ 0 ಇದ್ದಾಗ ನೋ ರಿಯಲ್ ರೂಟ್ಸ್. ರೂಟ್ಸ್ ಆ್ಯಕ್ಚುಲಿ ಇರಲ್ಲ, ಇಮ್ಯಾಜಿನರಿ ರೂಟ್ಸ್ ಇರುತ್ತೆ. ಸೊ ಈಗ ಇಲ್ಲಿ ಡೆಲ್ಟಾ = b² - 4ac. ಸೊ b ವ್ಯಾಲ್ಯೂ -4 ಹೋಲ್ ಸ್ಕ್ವೇರ್ -4 ಇಂಟು a ವ್ಯಾಲ್ಯೂ 4 ಇದೆ, c ವ್ಯಾಲ್ಯೂ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, 4 4 16, ಇದು 4 4 16, 16 1 16, ಇಷ್ಟು ಸೇಮ್ ಇರುತ್ತೆ. ಸೊ ಇವಾಗ ಡೆಲ್ಟಾ ವ್ಯಾಲ್ಯೂ 0 ಬಂತು. ಹಂಗಂದರೆ ನೇಚರ್ ಆಫ್ ದ ರೂಟ್ಸ್, ಓಕೆ, ಈಕ್ವಲ್ ಟು ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಸೊ ಈಕ್ವಲ್ ರೂಟ್ಸ್ ಅಂತ ಹೇಳಿದರೆ ಅದು ಕೆಲವೊಬ್ಬರಿಗೆ ಇನ್ನೂ ನಂಬಿಕೆ ಬರಲ್ಲ. ಸೊ ಜಸ್ಟ್ 4x² - 4x + 1 = 0. ಮಲ್ಟಿಪ್ಲೈ ಮಾಡಿದಾಗ ನನಗೆ +4 ಬರಬೇಕು, ಯಾಕೆಂದರೆ ಈ 4 × 1 +4. ಆ್ಯಡ್ ಎಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ -4 ಬರಬೇಕು. ಸಿಂಪಲ್ ಇದೆ. -2 ಇಂಟು -2, ಮೈನಸ್ ಇಂಟು ಮೈನಸ್ ಪ್ಲಸ್, ಓಕೆ, ಇಲ್ಲಿ -2 -2 ಸಿಂಬಲ್ ಸೇಮ್ ಇದ್ದಾಗ ವ್ಯಾಲ್ಯೂ ಆ್ಯಡ್ ಆಗುತ್ತೆ. 2 + 2 4, ಮೈನಸ್ ಸಿಂಬಲ್ ಕಂಟಿನ್ಯೂ. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. 4x² - 2x - 2x + 1 = 0. ಕ್ಲಿಯರ್? ಸೊ ಇಲ್ಲಿ 2 × 2 4x × x ಮೈನಸ್ 2 × x, ಇಲ್ಲಿ 2 × x, ಓಕೆ. ಸೊ ಇಲ್ಲಿ ನಾನು ಇದನ್ನು ಬರಿಬೇಕಂತಂದರೆ ಒಂದು ಕೆಲಸ ಮಾಡ್ತೀನಿ, -1 × -1, ಇಲ್ಲೊಂದು -1 ಇಟ್ಕೊಳ್ಳೋಣ. ಓಕೆ, ಇದ್ರ ಜೊತೆ -1ನ ಮಲ್ಟಿಪ್ಲೈ ಮಾಡಿದರೆ ಇದೆಲ್ಲನೂ ಇದರೊಳಗೆ ಇರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇಲ್ಲಿ ಕಾಮನ್ ಇದ್ದಿದ್ದು ಈ 2 ಈ x ಕಾಮನ್, ಇದೆರಡು ಕಾಮನ್. ಇಲ್ಲಿ ಇಂಟು 1 ಒಂದಿದೆ. ಓಕೆ, ಏನೂ ಇಲ್ಲ, ಇದ್ರ ಜೊತೆ ಇಂಟು 1 ಮಾಡ್ಕೊಳ್ಳೋಣ. ಸೊ 2x ಕಾಮನ್ ಮಾಡ್ಕೋತೀನಿ, ಉಳಿತು ಈ 2 ಈ x, 2x - 1. ಇಲ್ಲಿಂದ -1 ಕಾಮನ್ ಮಾಡ್ಕೋತೀನಿ, ಉಳಿದಿದ್ದು 2x, ಈ 1 -1 ಹೊರಗಡೆ ಬಂತು, ಒಂದೇ -1, 2x - 1. ರೀಸನ್ ಏನಂತಂದರೆ ಇದು ಮೈನಸ್ ಇದ್ದಾಗ ನಾವು ಇದನ್ನೆರಡು ಮೈನಸ್ ಇಂಟು ಮೈನಸ್
ಪ್ಲಸ್ 1 1 ಝ 1 ಮೈನಸ್ ಇಂಟು ಪ್ಲಸ್ ಮೈನಸ್ 2x ಇಲ್ಲಿಗೆ ರಿಟರ್ನ್ ಬರ್ಬೋದು. ಓಕೆ, 2x ಮೈನಸ್ 1 ಇದೆರಡು ಸೇರಿ ಒಂದ್ಸಲ ಈ 2x ಈ ಮೈನಸ್ 1 2x ಮೈನಸ್ 1 ಈಕ್ವಲ್ ಟು 0. ಸೊ ಈಕ್ವಲ್ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಓಕೆ, ಈ 2x ಮೈನಸ್ 1 ಈಕ್ವಲ್ ಟು 0, ಈ 2x ಮೈನಸ್ 1 ಈಕ್ವಲ್ ಟು 0. ಮೈನಸ್ 1 ಈ ಕಡೆ ಕಳಿಸ್ತಾ ಇದ್ದೀನಿ. 2x ಈಕ್ವಲ್ ಟು 1, ಇಲ್ಲಿನೂ 2x ಈಕ್ವಲ್ ಟು 1. ಸೊ x ಈಕ್ವಲ್ ಟು ಈ 2 ತೆಳಗಡೆ ಬಂದಾಗ 1 ಅಪಾನ್ 2, ಇಲ್ಲಿನೂ ಸೇಮ್. ಸೊ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ಈ ಕಂಡೀಷನ್ ಈಕ್ವಲ್ ಟು 0 ಬಂದಾಗ, ಯಾಕೆ ಇದ್ರ ಎಕ್ಸ್ಪ್ಲನೇಷನ್ ನೆಸೆಸಿಟಿ ಇಲ್ಲ, ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ನಾನು ಮತ್ತೊಂದು ಸಲ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.